ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬದಂದು ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗ್ತಾ ಇದೆ. ಸೊ ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಸೋಮಸುಂದರ ದೀಕ್ಷಿತ್ ಗುರುಜಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಗುರುಜಿ ನಮಸ್ತೆ. ಈಗ ಸಂಕ್ರಾಂತಿ ಬಂತು. ಸಂಕ್ರಾಂತಿಯಂದು ಗವಿ ಗಂಗಾಧರೇಶ್ವರ ದೇವಸ್ಥಾನದ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಸೊ ಏನೆಲ್ಲ ಪೂಜೆ ಪುನಸ್ಕಾರಗಳು ಮಾಡ್ತಾ ಇದ್ದೀರಿ? ಈಗ ನಮಗೆ ಡಿಸೆಂಬರ್ 16ನೇ ತಾರೀಕಿಂದ ಜನವರಿ 14ನೇ ತಾರೀಕುವರೆಗೂ ಧನುರ್ಮಾಸ ಪೂಜೆ ಅಂತೇಳಿ ಈ 11 ತಿಂಗಳುಗಳ ಕಾಲ ಸೂರ್ಯೋದಯ ನಂತರ ನಮಗೆ ಸ್ವಾಮಿಗೆ ಪೂಜೆ. ಈ 1 ತಿಂಗಳು ಋಷಿ ಪೂಜೆ ಅಂತ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಸೂರ್ಯೋದಯಕ್ಕೆ ಮುಂಚೆ ಸ್ವಾಮಿಗೆ ಅಭಿಷೇಕ ಅಲಂಕಾರ ನೈವೇದ್ಯಾದಿಗಳನ್ನು ಮಾಡಿ 6 ಗಂಟೆ ಒಳಗಡೆ ಮಂಗಳಾರತಿ ಮಾಡಿ ದೇವರಿಗೆ ಎಲ್ಲ ಭಕ್ತಾದಿಗೆ ಪ್ರಸಾದ ಕೊಡುವಂಥ ವ್ಯವಸ್ಥೆ ಈಗ 15 ತಿಂಗಳಿಂದ ನಡೀತಾ ಬಂದಿದೆ. ನಾಳೆ 15ನೇ ತಾರೀಕು ಬೆಳಗ್ಗೆ ಸಂಕ್ರಮಣವಾಗಿರೋದ್ರಿಂದ ಅವತ್ತು ಧನುರ್ಮಾಸದ ಪೂಜೆ ಕಡೆಯಾಗುತ್ತೆ. ತದನಂತರ ನಾವು ಸ್ವಾಮಿಗೆ ಬೆಳಗ್ಗೆ ವಿಶೇಷವಾಗಿ ಅಭಿಷೇಕ ಮಾಡಿ ಈ 1 ತಿಂಗಳುಗಳ ಕಾಲ ಸ್ವಾಮಿಗೆ ಪೊಂಗಲ್ ಬಿಟ್ಟು ಬೇರೆ ಯಾವುದೂ ನೈವೇದ್ಯ ಮಾಡಲ್ಲ. ಬರೀ ಪೊಂಗಲೇ ನೈವೇದ್ಯ ಮಾಡಿ ಅದು ಭಕ್ತಾದಿಗಳಿಗೆ ಪ್ರಸಾದ ಅಂತ ಹಂಚೋ ಒಂದು ವೈಶಿಷ್ಟ್ಯತೆ ನಡೆಸ್ಕೊಂಡ್ಬಂದಿದೆ. 15 ಬೆಳಗ್ಗೆ ನಾವು ಸ್ವಾಮಿಗೆ ವಿಶೇಷವಾಗಿ 1 ತಿಂಗಳಿಂದ ಏನು ನಡೀತಿತ್ತು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿ ವಿಶೇಷವಾದ ಅಲಂಕಾರ ಮಾಡಿ 6 ಗಂಟೆಗೆ ಸರಿಯಾಗಿ ನಾವು ಸ್ವಾಮಿಗೆ ಮಂಗಳಾರತಿ 6 ಗಂಟೆ 8 ನಿಮಿಷಕ್ಕೆ ಸೂರ್ಯೋದಯ ಆಗುತ್ತೆ. ಸೂರ್ಯೋದಯ ಆದಮೇಲೆ ಸಂಕ್ರಮಣದ ಕಾಲ ಅಂತ ನಾವು ಹೇಳ್ತೀವಿ. ಅದು ಸಾಯಂಕಾಲ 5 ಗಂಟೆ 2 ನಿಮಿಷದವರೆಗೂ ನಮಗೆ ದಕ್ಷಿಣಾಯಣನೇ ಸಂಕಲ್ಪ ಇರುತ್ತೆ. 5 ಗಂಟೆ 2 ನಿಮಿಷಕ್ಕೆ ಸೂರ್ಯ ಪೂಜೆಯ ನಂತರ ನಾವು ಅದನ್ನು ಉತ್ತರಾಯಣ ಅಂತ ಪರಿಗಣಿಸ್ತೀವಿ. ಅದು ಈ ದೇವಸ್ಥಾನದ ವೈಶಿಷ್ಟ್ಯ. ಈಗ ಸೂರ್ಯ ರಶ್ಮಿಯ ಸ್ಪರ್ಶಕ್ಕೆ ಯಾವಾಗ ಆಗುತ್ತೆ? ಎಷ್ಟು ಗಂಟೆಗೆ ಆಗುತ್ತೆ? ಅದೇ ನಮ್ಗೆ 5 ಗಂಟೆ 2 ನಿಮಿಷದವರೆಗೂ ದಕ್ಷಿಣಾಯಣನೇ. 5 ಗಂಟೆ 2 ನಿಮಿಷದಿಂದ 5 ಗಂಟೆ 5 ನಿಮಿಷದವರೆಗೂ ಸೂರ್ಯನ ಪೂಜೆ ಆಗುತ್ತೆ. ಪಾದಾದಿ ಕೇಶಾಂತ ಕೆಳಗಡೆ ಸೋಮಸೂತ್ರದಿಂದ ಹಿಡಿದು ಸ್ವಾಮಿ ಲಿಂಗದ ಮೇಲೆ ಬರೋವರೆಗೂ ಒಂದು 2-2.5 ನಿಮಿಷಗಳ ಕಾಲ ಆಗುತ್ತೆ. ಜಾಸ್ತಿ ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ ಪೂಜೆ ಆಯಿತು ಅಂದರೆ ಈ ವರ್ಷದ ವೈಶಿಷ್ಟ್ಯತೆ ಬಹಳ ಚೆನ್ನಾಗಿರುತ್ತೆ. ಸ್ವಲ್ಪ ಕ್ಷಿಪ್ರವಾಗಿ ಪೂಜೆ ಆಗೋಯಿತು ಅಂತಂದರೆ ಸ್ವಲ್ಪ ಅಡೆತಡೆಗಳೆಲ್ಲ ಬರುತ್ತೆ. ಈಗೊಂದು 4-5 ವರ್ಷದ ಕೆಳಗಡೆ ಸ್ವಾಮಿ ಒಂದೇ ಒಂದು ಸೆಕೆಂಡ್ ದೇವ್ರ ಮೇಲಿದ್ದು ಮರೆಯಾಗ್ಬಿಟ್ರು. ಆಗ ಈ ಕರೋನಾ ಕೆಟ್ಟ ಗಳಿಗೆ ಬಂದು ಬಹಳಷ್ಟು ತೊಂದರೆಗಳು ನಡೀತು. ಹೋದ ವರ್ಷ ನಮಗೆ ಸೂರ್ಯನ ದರ್ಶನ ನಮಗಾಗಲಿಲ್ಲ. ಸೂರ್ಯ ಬಂದ, ಅವನು ಪೂಜೆ ಮಾಡ್ದ, ಅವನು ಪಾಟ್ಕೋದ. ಆದರೆ ಭಕ್ತಾದಿಗಳಿಗೆ ಯಾರಿಗೋ ದರ್ಶನದ ಭಾಗ್ಯ ಸಿಗಲಿಲ್ಲ. ಆ ಕಾಲ ಮೀರಿದ ತಕ್ಷಣ ಸ್ವಲ್ಪ ಮಳೆ ಬಂತು. ಆ ಮಳೆಯಿಂದ ಏನು ಕಂಟಕ ಅಂತೇಳಿ ನಾನು ಹೇಳಿದ್ದೆ, ಜಲಕಂಟಕ ಬಹಳ ವಿಶೇಷವಾಗಿ ನಡೆಯುತ್ತೆ ಅಂತ. ನಿನ್ನೆವರೆಗೂ ಆ ಥರ ಜಲಕಂಟಕಗಳು ನಡೆದಿದೆ. ನಾಳೆ ಸೂರ್ಯ ಪೂಜೆಯ ನಂತರ ಒಂದು ಶುಭ ಬಂದು ಈ ಕಂಟಕಗಳೆಲ್ಲ ದೂರವಾಗಿ ನಮ್ಮ ರಾಜ್ಯ ಬಹಳ ಕ್ಷೇಮವಾಗಿರಲಿ ಅಂತೇಳಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋ ವಿಶೇಷತೆ. ಗುರುಗಳೇ, ಪ್ರತಿ ವರ್ಷ ಜನವರಿ 14ಕ್ಕೆ ಒಂದು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಿದ್ರು. ಆದರೆ ಈ ವರ್ಷ ಜನವರಿ 15ಕ್ಕೆ ಒಂದು ಆಚರಣೆ ಮಾಡ್ತಿದ್ರು. ಏನು ಚೇಂಜಸ್ ಇದು? ನಮ್ಮಲ್ಲಿ ಈಗ ಮಾಸಗಳು ಬಹಳ ಬೇಗ ಬರ್ತಾ ಇದೆ. ಉದಾಹರಣೆ ಈಗ ನೋಡಿ, ನಮ್ಮಲ್ಲಿ ಮಾಘಶುದ್ಧ ಪೌರ್ಣಮಿ ಅನ್ನೋದು ಮಾರ್ಚ್ ಮಾಸದಲ್ಲಿ ಬರ್ತಿತ್ತು. ಆಗ ನಾವು ಬ್ರಹ್ಮೋತ್ಸವ ಶಿವರಾತ್ರಿ ಎಲ್ಲ ನಡೀತಿತ್ತು. ಈಗ ನಮಗೆ ಈ ಜನವರಿ 15ನೇ ತಾರೀಕೇ ಮಾಘ ಮಾಸ ಆರಂಭ ಆಗಿಬಿಡುತ್ತೆ. ಮಾಘಶುದ್ಧ ಸಪ್ತಮಿ ನಮ್ಮ ದೇವಸ್ಥಾನದಲ್ಲಿ ಬ್ರಹ್ಮೋತ್ಸವ ಆರಂಭ ಆಗುತ್ತೆ. ಮಾಘಶುದ್ಧ ಪೌರ್ಣಮಿ 1ನೇ ತಾರೀಕು, ಫೆಬ್ರವರಿ 1ನೇ ತಾರೀಕು ಬ್ರಹ್ಮೋತ್ಸವ, 18ನೇ ತಾರೀಕು ಶಿವರಾತ್ರಿ. ಅಂದರೆ ಫೆಬ್ರವರಿ ಮಾಸದಲ್ಲೇ ನಮ್ಮ ಎಲ್ಲ ಕಾರ್ಯಕ್ರಮಗಳು ಮುಗಿದೋಗುತ್ತೆ. ಅದರಿಂದ ಮಾಸ ಸ್ವಲ್ಪ ಮುಂದೆ ಬಂದಿರೋದ್ರಿಂದ ಈ ಒಂದು ಸಂಕ್ರಮಣ ಕೂಡ 1 ದಿನ ಮುಂದೆ ಹೋಗಿದೆ. ಇನ್ನು ತದನಂತರ ಎಲ್ಲ ವಿಶೇಷವಾಗಿ ನಡ್ಕೊಂಡು ಹೋಗುತ್ತೆ. ಅಂದರೆ ಈಗ ನಾಳೆ ಬರ್ತಕ್ಕಂತಹ ಭಕ್ತಾದಿಗಳಿಗೆ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಿ? ನಾವು ದೇವಸ್ಥಾನದ ಮುಂಭಾಗದಲ್ಲಿ ವಿಶೇಷವಾಗಿ ಒಂದು ಪೆಂಡಾಲ್ ಹಾಕಿ ಅದೊಂದು TV ಅರೇಂಜ್ ಮಾಡಿ ಎಲ್ಲರಿಗೂ LED ಇದರ ಮುಖಾಂತರ ಎಲ್ಲರಿಗೂ ದರ್ಶನ ಭಾಗ್ಯ ಕೊಡಿಸ್ತೀವಿ. ಅದಾದ ನಂತರ ಎಲ್ಲರೂ ಸರತಿ ಸಾಲಿನಲ್ಲಿ ಸ್ವಾಮಿ ದರ್ಶನಕ್ಕೆ ಅವಕಾಶ ಮಾಡಿ ಸ್ವಾಮಿಗೆ ಅಭಿಷೇಕ ಆದಂತಹ ಕ್ಷೀರತೀರ್ಥವನ್ನು ಎಲ್ಲರಿಗೂ ಪ್ರಸಾದದ ರೂಪದಲ್ಲಿ ಕೊಡುವಂಥ ವೈಶಿಷ್ಟ್ಯತೆಯನ್ನು ಅರೇಂಜ್ ಮಾಡ್ಕೊಂಡಿದ್ದೀವಿ. ಸೊ ಕೇಳಿದ್ರಲ್ಲ, ಏನಂತಂದರೆ ಈ ವರ್ಷ ಸಂಕ್ರಾಂತಿ ಹಬ್ಬವನ್ನು ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಒಂದು ವಿಶೇಷವಾಗಿ ಒಂದು ಆಚರಣೆಯನ್ನು ಮಾಡೋದಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅನ್ನೋದು ಗುರುಗಳ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ನಟರಾಜ್, TV9 ಬೆಂಗಳೂರು.